Hello students, welcome to my online classes. In our previous class, we have discussed what is minor of an element and what is cofactor of an element. So minor of an element is denoted by capital letter Mij. This is defined as minor of an element of a determinant is a determinant obtained by deleting its ith row and jth column where the element aij lies. ಅಂದ್ರೆ ನನಗೆ aij ಎಲಿಮೆಂಟ್ ಇದು ಮೈನರ್ ಬೇಕಿತ್ತಂದ್ರೆ ಆ ಎಲಿಮೆಂಟ್ ಇರೋ ith row and jth ಕಾಲಮ್ ಏನ್ ಮಾಡ್ತೀವಿ ನಾವು ರಿಮೂವ್ ಮಾಡ್ಬಿಡ್ತೀವಿ, ಮೀನ್ಸ್ ಡಿಲೀಟ್ ಮಾಡ್ಬಿಡ್ತೀವಿ. ರಿಮೈನಿಂಗ್ ಡಿಟರ್ಮಿನೆಂಟ್ ಏನ್ ಬರುತ್ತಲ್ಲ, ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು minor of an element aij ಅಂತ ಹೇಳ್ತೀವಿ. So that is generally denoted by Mij. Okay, in previous class ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. Next, cofactor of an element. Cofactor of an element, it is denoted by aij or cij. Some authors aij ಅಂತ ಯೂಸ್ ಮಾಡ್ತಾರೆ, some authors cij ಅಂತ ಯೂಸ್ ಮಾಡ್ತಾರೆ. cij ಅಂದ್ರೂ cofactors. But in textbook, inside textbook ಅಲ್ಲಿ ಏನು ಯೂಸ್ ಮಾಡಿದ್ದಾರೆ ಅಂದ್ರೆ aij ಅಂತ ಯೂಸ್ ಮಾಡ್ತಾರೆ. So you have to use this one. Okay, aij. So this is defined by aij equals to minus 1 to the power I plus j into mij. So where this mij is the minor of an element aij. ಇದಕ್ಕೆ ಯಾವಾಗಲೂ ಒಂದು ಎಲಿಮೆಂಟ್ ಇದ್ದು ಕೋಫ್ಯಾಕ್ಟರ್ ಬೇಕಿತ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ನನಗೆ ಕೋಫ್ಯಾಕ್ಟರ್ ಬೇಕಿದೆ ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ a11 ಬೇಕಿದೆ ಅಂತಂದ್ರೆ ಇದನ್ನ ಹೆಂಗ್ ಬರೆಯಬಹುದು ನಾವು? ಕೋಫ್ಯಾಕ್ಟರ್ ಆಫ್ a11 ಅಂದ್ರೆ ಮೈನಸ್ 1 to the power I plus j ಅಂದ್ರೆ 1 plus 1 ಅಂದ್ರೆ ಸ್ಟ್ರಿಕ್ಟ್ ಹೋಗುತ್ತೆ. ಇಲ್ಲಿ m11 ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಮೈನಸ್ 1 to the power a1 ನಂಬರ್ ಬಂದ್ರೆ ಪ್ಲಸ್ ಅಂತ ತಗೊಂಡ್ರೆ ಮೈನಸ್ 1 to the power ಆಡ್ ನಂಬರ್ ಬಂದ್ರೆ ಮೈನಸ್ ಅಂತ ತಗೊಳ್ಳಿ. ಓಕೆ, ಸೊ ಇದಿಷ್ಟನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ದಿಸ್ ಸೆಷನ್ we will discuss examples on minors and cofactors and exercise 4.4. Okay, exercise 4.4. Write minors and cofactors of the elements of the following determinants. So first manually first ಇವೆಲ್ಲ ಎಲಿಮೆಂಟ್ಸ್ ಬೇರೆ ಮಾಡಬೇಕು ನಾವು ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಅನ್ನು ಫೈಂಡ್ ಮಾಡಬೇಕು. ಪ್ರೀವಿಯಸ್ ಅಲ್ಲಿ ಹೇಳಿಬಿಟ್ಟಿದೆ ಮೈನರ್ ಹೆಂಗ್ ಫೈಂಡ್ ಮಾಡಬೇಕು, ಕೋಫ್ಯಾಕ್ಟರ್ ಹೆಂಗ್ ಫೈಂಡ್ ಮಾಡಬೇಕು ನೋಡಿ. ಈಸಿ ಇದೆ ಕಾನ್ಸೆಪ್ಟ್. ಸೊಲ್ಯೂಷನ್ ಮೈನರ್ ಆಫ್ ಅನ್ ಎಲಿಮೆಂಟ್ 2 ದಿಸ್ ಇಸ್ ಡಿನೋಟೆಡ್ ಬೈ m11. ಈ ಎಲಿಮೆಂಟ್ ಪೊಸಿಷನ್ ಏನು? ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಇದನ್ನ m11 ಇದೆ ಮೈನರ್ ಆಫ್ ಎಲಿಮೆಂಟ್ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಈ ಎಲಿಮೆಂಟ್ ಇರೋ ಏನ್ ಮಾಡ್ತೀವಿ ರೋ ಮತ್ತೆ ಕಾಲಮ್ ಅನ್ನು ಡಿಲೀಟ್ ಮಾಡ್ತೀವಿ. ರಿಮೈನಿಂಗ್ ಏನು 3. ಸೊ m11 is 3. ಸಿಮಿಲರ್ಲಿ m12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಈ ಎಲಿಮೆಂಟ್ ಇದು ಮಾಡಿದ್ರೆ ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ ಏನಾಗುತ್ತೆ 0. ಸೊ m21 ಈಕ್ವಲ್ಸ್ ಟು ಅಂದ್ರೆ ಈ ಎಲಿಮೆಂಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಈ ಎಲಿಮೆಂಟ್ ಇರೋ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿದ್ರೆ ಏನು ಬರುತ್ತೆ -4. ಸೊ -4 is the minor of the element 0. m22 ಅಂದ್ರೆ ಸೆಕೆಂಡ್ ಕಾಲಮ್ ಈ ಎಲಿಮೆಂಟ್ ಇರೋ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ ರಿಮೈನಿಂಗ್ ಏನು 2. ಸೊ 2 is the minor of the element 3. In cofactors denoted by a11 is equals to minus 1 to the power 1 plus 1 is 2. m11 value is 3. This value is minus 1 square is plus 1 into 3. So a12 equals to minus 1 to the power 1 plus 2 3 into a12 into m12 ಮಾಡ್ಕೋಬೇಕು. m12 is 0. 0 into is 0. a21 equals to ಎಷ್ಟಾಗುತ್ತೆ minus 1 to the power 3 into the m21 is -4. So minus 1 to the power 3 is -1. So minus 1 into minus plus ಆಗಿ
4 ಆಗುತ್ತೆ. So a 2 2 equals to minus 1 to the power 2 plus 2 is 4. M 2 to value 2 ಆಗುತ್ತೆ. So minus 1 to the power is 4 is plus into 2 is 2 ಆಗುತ್ತೆ. Okay. Second example, determinant of A, C, B, D. So ಈ ಎಲಿಮೆಂಟ್ determinant ಇರೋ ಎಲ್ಲ ಎಲಿಮೆಂಟ್ಸ್ ಇದ್ರೆ ಏನು ಫೈಂಡ್ ಮಾಡಬೇಕು? 4 minus ಮತ್ತೆ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡಬೇಕು. ಈ ಮೈನಸ್ ಇದೆ ಏನು ಮಾಡಬೇಕು? ಇಲ್ಲಿ ಈ ಎಲಿಮೆಂಟ್ ಇರೋ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡ್ಕೊಂಡ್ರೆ ಮೈನಸ್ ಆಗುತ್ತೆ. So minus of element A ಅಂದ್ರೆ m1 is equal to pi m11. So m11 is ಏನಾಗುತ್ತೆ? ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ ರಿಮೈನಿಂಗ್ ಏನು? D. So m12 ಅಂದ್ರೆ ಈ ಎಲಿಮೆಂಟ್ ಮೈನಸ್ ಈ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ ರಿಮೈನಿಂಗ್ ಏನು? B. So m21 equals to so ಈ ಎಲಿಮೆಂಟ್ m21 ಸೆಕೆಂಡ್ ರೋ ಫಸ್ಟ್ ಕಾಲಮ್ ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ ರಿಮೈನಿಂಗ್ ಏನು? C. m22 that is ಅಂದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಈ ಎಲಿಮೆಂಟ್ b ಇದು ಮಾಡಬೇಕಾದ್ರೆ ಈ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ ಏನು ಬರುತ್ತೆ ನಮಗೆ? a ಬರುತ್ತೆ. So minus n. ಇನ್ನು ಕೋಫ್ಯಾಕ್ಟರ್ಸ್ ಫಾರ್ಮುಲಾ ಏನು? a11 equals to minus 1 to the power 1 plus 1 is 2 into m1 value is d. So that is value minus 1 square is plus 1 plus 1 into d is d. So a12 equals to minus 1 to the power 1 plus 2 3 ಆಗುತ್ತೆ. So m12 b. So minus 1 to the power 3 is minus into b is minus b. a21 that is cofactor of this one b. So minus 1 to the power 1 plus 2 is 3 into m21 c that. So minus 1 to the power 3 is minus 1 to c is minus c. Next a22 minus 1 to the power 2 plus 2 is 4 into m22 is 8. Minus 1 to the power 4 is plus into a is 8. So these are the minors and cofactors of the determinant. Okay. Second one is first one. Determinant of 1 0 0 0 1 0 0 0 1. Second question. Determinant of 1 0 4 3 5 minus 1 0 1 2. So ಈ ಎಲಿಮೆಂಟ್ಸ್ ಇದು ನೀವು ಮೈನಸ್ ಮತ್ತೆ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡಬೇಕು. ಸೊ ಫಸ್ಟ್ ಗೆ ಮೈನಸ್ ಮಾಡಿ ಸೊಲ್ಯೂಷನ್ ಎಲ್ಲ ಎಲಿಮೆಂಟ್ ಈ ಡಿಟರ್ಮಿನೆಂಟ್ ಎಲ್ಲ ಎಲಿಮೆಂಟ್ ಮೈನಸ್ ಮತ್ತೆ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡಬೇಕು. ಸೊ m11 ಸೊ ಈ ಎಲಿಮೆಂಟ್ ರೋ ಮತ್ತು ಕಾಲಮ್ ಡಿಲೀಟ್ ಮಾಡಿ here determinant of 1 0 0 1 ಆಗುತ್ತೆ. that ಬರುತ್ತೆ ನೋಡೋಣ. 1 into 1 is 1 minus 0 is 0 ಬಿಟ್ಬಿಡಿ. m12 ಈ ಎಲಿಮೆಂಟ್ ಇರೋ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ ರಿಮೈನಿಂಗ್ ಏನು? 0 0 0 1 ಡಿಟರ್ಮಿನೆಂಟ್ ಇಲ್ಲಿ ಬರುತ್ತೆ. ಸೊ ಇದನ್ನ ನಾನು ಡೈರೆಕ್ಟ್ ಇಲ್ಲಿ ಬರುತ್ತೆ 0 0 ಈ 0 ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿದ್ರೆ 0 0 0 1 ಬರುತ್ತೆ. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 0 0 minus 0 cross multiply ಮಾಡಬೇಕು. second order 0 into 1 is 0 minus 0 into 2 is 0. ಇದನ್ನ ಡೈರೆಕ್ಟ್ ಬರುತ್ತೆ. Okay. So m13 ಈ ಎಲಿಮೆಂಟ್ ಇರೋ ರೋ ಮತ್ತೆ ಕಾಲಮ್ ಮಾಡ್ಬಿಡ್ಬೇಕು. ಏನ್ ಬರುತ್ತೆ ಇಲ್ಲಿ? 0 1 0 0 ಬರುತ್ತೆ. ಹೌದಾ? ಅಗೇನ್ ಕ್ರಾಸ್ 0 into 0 0 minus 0 into 1 is 0 0 minus 0 ಬರುತ್ತೆ. This is nothing but 0. m21 ಅದೇ ಸೆಕೆಂಡ್ ಆಫ್ ಫಸ್ಟ್ ಕಾಲಮ್ ಈ ಎಲಿಮೆಂಟ್ ಇದು ರೋ ಮತ್ತೆ ಕಾಲಮ್ ಬಿಟ್ಬಿಡಿ ರಿಮೈನಿಂಗ್ ಏನಾಗುತ್ತೆ ಇಲ್ಲಿ 0 0 0 1 ಬರುತ್ತೆ. ಅಗೇನ್ ಇದ್ರ ವ್ಯಾಲ್ಯೂ ಏನು? 0. m22 ಈ ಎಲಿಮೆಂಟ್ ಇದು ರೋ ಮತ್ತೆ ಕಾಲಮ್ ಬಿಡ್ರಿ ರಿಮೈನಿಂಗ್ ಏನು? ಡಿಟರ್ಮಿನೆಂಟ್ ಆಫ್ 1 0 0 1 ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಬಿಟ್ರೆ 1 0 0 ಬರುತ್ತೆ.
1 into 1 is 1, minus 0 is 0. So 1 minus 0 is 1 only. So n 2 3 ಈ ಎಲಿಮೆಂಟ್ ಅದು ರೋ ಮತ್ತೆ ಕಾಲಮ್ ಮಾಡಿ ರಿಮೈನಿಂಗ್ ಏನು ಈ ಎಲಿಮೆಂಟ್ ಅದು ರೋ ಮತ್ತೆ ಕಾಲಮ್ ಮಾಡಬೇಕು 1 0 0 0 1 into 0 0 minus 0 n 3 1 ಈ ಎಲಿಮೆಂಟ್ ಅದು ರೋ ಮತ್ತೆ ಕಾಲಮ್ ಮಾಡಿ 0 0 1 0 0 to 0 is 0 minus 1 to 0 is 0 n 3 2 ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 1 0 0 0 ರಿಮೈನಿಂಗ್ this value is also 0 check the values m1 m33 ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಮಾಡಿ ರಿಮೈನಿಂಗ್ ಏನು ರಿಮೈನಿಂಗ್ ಅಲ್ಲಿ 1 0 0 1 1 into 1 is 1 minus 0 this is 1 so these are the minors of the elements of the element in cofactors a11 equals to ಇದು ಡೈರೆಕ್ಟ್ ಬರೆದು ನೋಡಿ minus 1 to 1 plus 1 ಅಂದ್ರೆ 2 ಆಗುತ್ತೆ so alternative plus minus ಬರ್ತಾ ಹೋಗುತ್ತೆ so this is plus so plus ಆಗುತ್ತೆ plus 1 into plus 1 into 1 this is 1 ಇಲ್ಲ ಅಂದ್ರೆ ನೀವು minus 1 to 2 ಬರ್ಕೊಂಡು ಬರ್ಬೋದು a12 this is minus 1 to 3 into 0 0 ending is 0 a12 equals to minus 1 to 3 into 0 again 0 a21 equal to minus 1 to the power 4 this is 3 into 0 0 a22 that is minus 1 to the power 4 into 1 that is 1 a23 minus 1 to the power 5 2 plus 3 5 into 0 this is also 0 a31 so minus 1 to the power 4 agata into 0 again 0 a32 that is minus 1 to the power 5 into 0 this is also 0 then a33 that is equals to minus 1 to the power 6 into 1 so minus 1 to the power 6 is plus 1 plus 1 into 1 is 1 so 4 factors now second one similar procedure you know minors of the all elements and cofactors of the elements find out so minor control solution m11 so ಈ ಎಲಿಮೆಂಟ್ ಇದು ರೋ ಮತ್ತೆ ಕಾಲಮ್ ಮಾಡಬೇಕು ರಿಮೈನಿಂಗ್ ಡಿಟರ್ಮಿನೆಂಟ್ 5 minus 1 1 2 ಬರುತ್ತೆ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ಕೊಳ್ಳಿ so cross determinant of 1 to 2 is 5 ಮಾಡೋದು 5 into 2 is 10 ಇದಾದ ತಕ್ಷಣ minus 1 into minus 1 is minus 1 minus 1 minus plus 1 this is 11 m12 ಈ ಎಲಿಮೆಂಟ್ ಇರೋ ರೋ ಮತ್ತೆ ಕಾಲಮ್ ಬಿಡ್ರಿ ರಿಮೈನಿಂಗ್ ಏನು 3 minus 1 0 2 ಇದು ವ್ಯಾಲ್ಯೂ 2 3 2 2 6 minus 0 1 is 0 this is 6 m13 equals to ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಬಿಡ್ರಿ 3 5 0 1 that is 3 into 1 is 3 minus 0 this is 3 m21 ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಬಿಡ್ರೆ 0 to 2 is 0 minus 4 this is minus 4 m22 ರೋ ಮತ್ತೆ ಕಾಲಮ್ ಬಿಡ್ರೆ 1 into 2 2 minus 0 to 4 0 this is 2 m23 ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಬಿಡ್ರೆ 1 into 1 is 1 minus 0 1 minus 0 is 1 so m31 ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಬಿಡ್ರೆ 0 into 1 minus 1 is 0 minus 5 into 4 minus 20 m32 ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಬಿಡ್ರೆ 1 into minus 1 minus 1
minus 3 into 4, 12. This is minus 13. M33, 5 minus 0, 5. Correct or not? Minus cofactors number. Cofactors A11, that is minus 1 square into M11, that is 11. This value is 11. A12, that is minus 1 to the power 3 into M12, 6 to the minus 1 to the power 3 there, so minus 6. A13, minus 1 to the power 1 plus 3, this is 4 into M13, 3. So minus 1 to the power 4 is plus, this is 3. A21, so minus 1 to the power 2 plus 1 is 3 into M21, that is minus 4. Minus 1 to the power 3 is minus 1, minus 1 minus plus I 4 after. A22, minus 1 to the power 1 2 plus 3 is 4. M22 value 2. So this is also 2. A23, this is minus 1 to the power 2 plus 3 5. M23 is 1. So this is minus 1 to the power 5. Minus 1 to the power plus 1 minus 1 again. A31 equals to minus 1 to the power 4. M31, this is minus 20. So minus 1 to the power 4 is plus 1 into minus 20 is minus 29. Okay. So A32, this is minus 1 to the power 5 into M32 minus 13 there. So minus 1 to the power 5 is minus plus again 39. A33, this is minus 1 to the power 6 into M33 5 there. So minus 1 to the power 6 is plus into 5 is 5. Correct or not? Okay. Note down. Third method, using cofactors of elements of second row, evaluate determinant 5, 3, 8, 2, 0, 1, 1, 2, 3. So ninne class alli one note point alli helide nanu determinant also being expressed as sum of product of elements of any row with their corresponding cofactors anta heli. So ನೀವು ಯಾವಾಗಲೂ ಒಂದು ರೋ ಎಲಿಮೆಂಟ್ಸ್ ತಗೊಂಡು ಅದು ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ಡೆಲ್ಟಾ. ಅವರು ಇಲ್ಲಿ ಕೇಳೋದೇನು, ಯೂಸಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ಕೋಫ್ಯಾಕ್ಟರ್ಸ್ ತಗೋಬೇಕು ನೀವು, ಮತ್ತೆ ಅದರ ಜೊತೆ ಅದೇ ಎಲಿಮೆಂಟ್ಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್. ಓಕೆ, ಫಸ್ಟ್ ಗೆ ಕೋಫ್ಯಾಕ್ಟರ್ಸ್ ಟೈಮ್ ಮಾಡೋಣ. ಸೊಲ್ಯೂಷನ್ ಸೆಕೆಂಡ್ ರೋ ಕೋಫ್ಯಾಕ್ಟರ್ಸ್ ಯಾವ ಬರ್ತಾವೆ? A21, A22 and A23 are the cofactors of the second row. So either value find ಮಾಡ್ಕೊಬೇಕು ಈಗ. So A21 formula ಏನಿದೆ, minus 1 to the power 2 plus 1 is 3 into M21. So M21 ಹೇಗೆ ಫೈಂಡ್ ಮಾಡ್ತೀವಿ? minus of the element 21 ಅಂದ್ರೆ ಈ ಎಲಿಮೆಂಟ್ ಮೈನಸ್ ಬೇಕು, ಈ ಎಲಿಮೆಂಟ್ ರೋ ಮತ್ತು ಕಾಲಮ್ ಏನು ಹೇಳಬೇಕು? ಡಿಟರ್ಮಿನೆಂಟ್ ಆಫ್ 3 8 2 3, right? This value is minus 1. Minus 1 to the power 3 is minus 1. This value is M21 is 3 8, determinant of 3 8 and 2 3. So this value of minus 1 into cross multiplication. 3 into 3 is 9. This extra minus 2 into 8 is 16. Minus 1 to the power just like that. Minus 7. This is 7. Similarly, A22, this is minus 1 to the power 2 plus 2 is 4 into M22 minus 1 to the power M22 value minus I element row ಮತ್ತೆ column delete ಮಾಡಿ into determinant of 5 8 1 3 ಬರುತ್ತೆ. So ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. ಸರಿ, ಪ್ಲಸ್ 1 ಆಗುತ್ತೆ.
between plus 1 and 5 into 3 is 15 minus 8 just like 7 similarly 8 2 3 find out 8 2 3 so minus 1 to the power 2 plus 3 is 5 into m 2 3 so this is minus 1 to the power 5 is minus 1 m 2 3 ಈ ಎಲಿಮೆಂಟ್ ಇರೋ ರೋ ಮತ್ತು ಕಾಲಮ್ ಬಿಡ್ರಿ ಏನು ಹೇಳ್ತೇವೆ ಡಿಟರ್ಮಿನೆಂಟ್ ಆಫ್ 5 3 1 2 minus 1 and 2 cross multiplication 5 2 is 10 it is minus 1 to 3 is 3 this is minus 1 into 7 this is minus 7 so now already formula was there delta can also be written as n by root sum of the product of elements of any row with their corresponding cofactors gives the value of delta so element ಯಾವುದು second row a to 1 this corresponding cofactor ಯಾವುದು a to 1 plus element with the corresponding cofactor gives the value of delta so second row element a to 2 into a to ನಿನ್ನೆ ಕ್ಲಾಸಲ್ಲಿ ಹೇಳ್ತಿದ್ದೆ a to 3 into a to 3 sum of product of elements of second row with their corresponding cofactor gives the delta value means determinant value ಅಂದ್ರೆ a to 1 value ಎಷ್ಟು a to 1 value 2 second row first column element 2 ಇದೆ ಇದು element 2 into a to 1 value ಎಷ್ಟು ಇಲ್ಲಿದೆ 7 plus a to 2 value 0 into ಇಲ್ಲಿ a to 2 value 7 plus a to 3 value 1 a to 3 value minus 7 2 into 7 is 14 plus 0 to 7 is 0 plus into minus 7 so 14 minus 7 is 7 so this determinant value is minus 7 clear not next fourth main using cofactors of elements of third column ಅಂದ್ರೆ elements of third column with their corresponding cofactors evaluate determinant of 1 x y z 1 y z x 1 z x y third column elements are cofactors find ಮಾಡ್ಕೊಂಡು so determinant value find ಮಾಡಬೇಕು okay solution ನೋಡಿ so third column elements ಯಾವ ಬರುತ್ತೆ cofactors ಯಾವ ಬರುತ್ತೆ elements ಇದೆ a31 sorry a 13 a 23 a 33 are the third column ಈ third column ಇದರ corresponding cofactors ಅಂದ್ರೆ a13 a23 a33 ಇವನು ಫೈಂಡ್ ಮಾಡಬೇಕು ನೋಡಿ a13 third column ಏನಿದೆ ಇದರ ಫಾರ್ಮುಲಾ minus 1 to the power 1 plus 3 is 4 into m13 so minus 1 to the power 4 is plus 1 into m13 ಆ ಎಲಿಮೆಂಟ್ ಇರೋ ರೋ ಮತ್ತು ಕಾಲಮ್ ಮಾಡಬೇಕು ಈ yz ಈ ಎಲಿಮೆಂಟ್ ರೋ ಮತ್ತು ಕಾಲಮ್ ಬಿಟ್ಟು ರಿಮೈನಿಂಗ್ ಏನು 1y 1z 1y 1z ಡಿಟರ್ಮಿನೆಂಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ plus 1 into z is z minus y next m23 minus 1 to the power 2 plus 3 is 5 into m23 this is minus 1 into m23 ಅಂದ್ರೆ ಸೆಕೆಂಡ್ ರೋ ಥರ್ಡ್ ಕಾಲಮ್ ಈ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಬಿಡು ರಿಮೈನಿಂಗ್ ಏನು 1x 1z ಇರುತ್ತೆ ಡಿಟರ್ಮಿನೆಂಟ್ ಆಫ್ 1x 1z so minus 1 into 1 into z is z minus 1 into x is x so minus ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ minus ಇದು minus z ಆಗಿ plus x ಆಗುತ್ತೆ so x minus z ಅಂತ ಡೈರೆಕ್ಟ್ ಆಗುತ್ತೆ next
a33 minus 1 to the power 3 plus 3 is 6 into m33 so plus 1 ಆಗುತ್ತೆ m33 ಆ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಬಿಟ್ಬಿಡಿ ರಿಮೈನಿಂಗ್ ಏನು 1x 1y ಆಗುತ್ತೆ so this value is 1 into y is y minus x okay so ಇವಾಗ determinant value ನೋಡೋಣ now delta equals to determinant equals to elements with the corresponding cofactors so sum ಏನಾಗುತ್ತೆ ನಮಗೆ determinant value ಕೊಡುತ್ತೆ so a13 into a13 plus a23 into a23 elements of the corresponding cofactors a33 into a33 third column elements a13 values to yz yz into a13 values to z minus y okay plus a23 zx zx into a23 value yes x minus z plus a33 value x y into a33 value y minus x simplify ಮಾಡ್ಕೊಳ್ಳೋದನ್ನ simplification y z into z y z square minus y square z plus z x square minus z square x plus x y square minus x square y so ಈ ಆನ್ಸರ್ ನಿಮಗೆ ಇಲ್ಲಿ ಬಿಟ್ಟು ಓಕೆ ಇಲ್ಲ ಅಂದ್ರೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು ನೋಡಿ ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು ಅಂದ್ರೆ ಸೊ z ಟರ್ಮ್ಸ್ ಅದು y square z sorry z ಟರ್ಮ್ಸ್ z x square minus y square z ಮಾಡ್ಕೋತೀನಿ ಆಮೇಲೆ y z square minus z square x this simplification ಮಾಡಬಹುದು plus x y square minus x square in terms of adjust ಮಾಡಬಹುದು z x square into minus y square z ತಗೊಂಡಿದ್ದೀನಿ ಆಮೇಲೆ z ಒಸರ y z square into ಆಮೇಲೆ z square x ಇದು ಯಾವುದು ಹಂಗೆ ತಗೊಂಡಿದ್ದೀನಿ ಸೊ ಇಲ್ಲಿ ಏನು ಕಾಮನ್ ಇದೆ z is common ಇಲ್ಲಿ x square minus y square ಆಗುತ್ತೆ ಪ್ಲಸ್ ಇಲ್ಲಿ ಏನು ಕಾಮನ್ ತಗೋಬಹುದು z square ಕಾಮನ್ ತಗೊಂಡ್ರೆ y minus x ಆಗುತ್ತೆ ಪ್ಲಸ್ ಇಲ್ಲಿ ನೀವು xy ಅಂತ ಕಾಮನ್ ತಗೊಂಡ್ರೆ ಇಲ್ಲಿ ನಿಮಗೆ y minus x ಆಗುತ್ತೆ ಓಕೆ ಸೊ x square minus y square ಏನು ಬರೆಯಬಹುದು z into x plus y into x minus y ಆಗುತ್ತೆ ಓಕೆ ಪ್ಲಸ್ ಸೊ ಇಲ್ಲಿ x minus y ಇದೆ ಇದನ್ನ ಏನು ಮಾಡಬಹುದು ಇಲ್ಲಿ ಇದನ್ನು x minus y ಮಾಡ್ಕೋಬೇಕಂದ್ರೆ take minus sign as form so minus ಕಾಮನ್ ಮಾಡಿದ್ರೆ minus z square into x minus y ಆಗುತ್ತೆ ಇಲ್ಲೂ ನನಗೆ x minus y ಇದೆ ಇದು ನನಗೆ x minus y ಆಗುತ್ತೆ ಇಲ್ಲೂ minus ಕಾಮನ್ ತಗೊಂಡ್ರೆ minus xy into y minus xy ನೋಡಿ ಇಲ್ಲೂ x minus y x minus y xy ಇದು x minus y ಆಗುತ್ತೆ ಇದು ಕಾಮನ್ ತಗೊಂಡ್ರೆ ಸೊ x minus y ಕಾಮನ್ ಬಂತು ನಿಮಗೆ ಏನು z into x zx plus z into y zy ಇಲ್ಲಿ ಉಳಿದಿರೋದು ಈ ಕಡೆ ಏನಾಗುತ್ತೆ minus z square ಈ ಕಡೆ minus x square ಮತ್ತೆ ಏನು ಸಿಂಪ್ಲಿಫಿಕೇಶನ್ ಮಾಡಬಹುದು ಇದನ್ನ x minus y ಅಂದ್ರೆ ಇಲ್ಲಿ zx ಇದೆ ಇಲ್ಲಿ minus z square ಇದೆ ಇವೆರಡರಲ್ಲಿ z ಕಾಮನ್ ತಗೊಂಡ್ರೆ ತಿಳ್ಕೊಳ್ಳಿ z ಕಾಮನ್ ತಗೊಂಡ್ರೆ ಇರುತ್ತೆ ಇಲ್ಲಿ x minus z ಬರುತ್ತೆ ಸೊ ಈ zy ಮತ್ತೆ xy ನಲ್ಲಿ y is common ಸೊ ಈ ಪ್ಲಸ್ y ಕಾಮನ್ ತಗೊಂಡ್ರೆ ಇಲ್ಲಿ z minus x ಬರುತ್ತೆ ನೋಡ್ರಿ ಇಲ್ಲಿ x ಇದೆ x minus z ಇದೆ ಇಲ್ಲಿ z minus x ಇದೆ ಅಂದ್ರೆ ಇದು z minus x ಆಗಿದೆ ಇಲ್ಲಿ ಏನು ಕಾಮನ್ ತಗೋಬಹುದು minus z ಕಾಮನ್ ತಗೋಬಹುದು ಸೊ ಇದನ್ನ ಹೆಂಗ್ ಬರೀಬಹುದು x minus y ಇಲ್ಲಿ ಮೈನಸ್ ನೀವು z minus x ಅನ್ನು ಕಾಮನ್ ತಗೊಂಡ್ರೆ ಇಲ್ಲಿ ಏನಿರುತ್ತೆ minus z plus y ಆಗುತ್ತೆ ಸೊ ಇದನ್ನ ಹೆಂಗ್ ಬರೀಬಹುದು this equal to x minus y
ಇದೇನ್ ಬಿಡು y minus z ಬರೆಯೋದಲ್ಲ y minus z into z minus x. So this is the simplified answer of this determinant. Okay. Now done. Last question. If determinant of a11, a12, a13, a21, a22, a23, a31, a32, a33 and aij is cofactor of aij, then value of determinant is given by option ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನೋಡೋದಕ್ಕಿಂತ ಮುಂಚೆ ನಮಗೆ ಒಂದು ರೂಲ್ ಬರ್ತದೆ, ಡೆಫಿನಿಷನ್ ಬರ್ತದೆ. ಏನು? determinant is given by sum of product of elements of any row or column with their corresponding cofactors. So already we got the sum of product of elements of any row or a column with their corresponding cofactors ನಾವು ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ನಮಗೆ ಏನು ಬರುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ. ಸೊ ನೀವು ಬೇರೆ ಯಾವ್ದಾದ್ರು ಒಂದು ರೋ ಎಲಿಮೆಂಟ್ಸ್ ಜೊತೆಗೆ ಬೇರೆ ಕೋಫ್ಯಾಕ್ಟರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಬಟ್ ಇಲ್ಲಿ ನೋಡ್ಬೋದು a11 a31, ಸೊ ಇದು ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಇದಲ್ಲ. ಸೊ a12 a32 ಇದು ಆಗುತ್ತೆ a13 a33 ಅಂದ್ರೆ ಫಸ್ಟ್ ರೋ ಎಲಿಮೆಂಟ್ಸ್ ಇದೆ, ಇದ್ರ ಜೊತೆಗೆ ಮಲ್ಟಿಪ್ಲೈ ಯಾವಾಗಿದೆ ಅಂದ್ರೆ ಥರ್ಡ್ ರೋದು ಕೋಫ್ಯಾಕ್ಟರ್ಸ್ ಮಲ್ಟಿಪ್ಲೈ ಆಗಿದೆ. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಬಟ್ ದಿಸ್ ಡಸ್ ನಾಟ್ ಗಿವ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಸೆಕೆಂಡ್ ನೋಡಿ a11 ಓಕೆ ಇದೆ, ಬಟ್ ಇಲ್ಲಿ ನೋಡಿ a12 a21 ಇದೆ. ಸೊ ಇದ್ರ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಇದಾಗಲ್ಲ. ಸೊ a13 a31 ಇದಕ್ಕೆ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಆಗಲ್ಲ. ಸೊ ದಿಸ್ ಆಲ್ಸೋ ಡಸ್ ನಾಟ್ ಗಿವ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ದೆನ್ ಇದು ನೋಡಿ a21 a11 ಇದೆ, a22 a12 a23 a13 ಅಂದ್ರೆ ಇವು ಎಲಿಮೆಂಟ್ಸ್ ಸೆಕೆಂಡ್ ರೋ ಇದಾವೆ, ಬಟ್ ಕೋಫ್ಯಾಕ್ಟರ್ಸ್ ಫಸ್ಟ್ ರೋ ಇದಾವೆ. ಸೊ ಇದನ್ನ ಏನಾಗಲ್ಲ ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಡಲ್ಲ. ಸೊ ಇಲ್ಲಿ ನೋಡ್ಬೋದು a11 a11 a21 a21 a31 a31 ಅಂದ್ರೆ ಥರ್ಡ್ ಕಾಲಮ್ ಅದು ಎಲಿಮೆಂಟ್ಸ್ ವಿತ್ ದೇರ್ ಕರೆಸ್ಪಾಂಡಿಂಗ್ cofactors ಇದಾವೆ. ಸೊ ದಿಸ್ ಗಿವ್ಸ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಸೊ hence answer D is correct. Okay, now we'll continue in next class.